ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ಭೀಮ ಹಾಗೂ ಬಕಾಸುರನ ಬಗ್ಗೆ ಏಕಪಾತ್ರಾಭಿನಯ ಮಾಡಿ ಅಭಿನಯಿಸಲು ಇಚ್ಛಿಸುತ್ತಿದ್ದೇನೆ. ಪಾಂಡವರು 5 ಹಾಗೂ ಪಾಂಡವರ ತಾಯಿಯಾದಂತಹ ಕುಂತಿಯು ಅರಗಿನ ಮನೆಯಿಂದ ಹೊರಬಂದು ತಮ್ಮ ವೇಷವನ್ನು ಬದಲಾಯಿಸಿಕೊಳ್ಳುತ್ತಾರೆ. ತಮ್ಮ ವೇಷವನ್ನು ಏಕೆ ಬದಲಾಯಿಸುತ್ತಾರೆಂದರೆ ಅವರು ಪಾಂಡವರು ಎಂದು ಯಾರಿಗೂ ತಿಳಿಯಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಹೀಗೆ ತಮ್ಮ ವೇಷವನ್ನು ಬದಲಾಯಿಸಿ ಏಕಚಕ್ರಿ ನಗರಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಹೀಗೆ ಪಾಂಡವರು 5 ಪಾಂಡವರು ಹಾಗೂ ತಾಯಿ ಕುಂತಿಗೆ ಆಯಾಸವಾಗುತ್ತದೆ. ಹೀಗೆ ಆಯಾಸವಾದ ನಂತರ ಅಲ್ಲಿಯೂ ಏಕಚಕ್ರಿ ನಗರಕ್ಕೆ ಸಮೀಪದಲ್ಲಿ ಇರುವಂತಹ ಬಡ ಬ್ರಾಹ್ಮಣನ ಮನೆಗೆ ಹೋಗಿ ಉಳಿದುಕೊಳ್ಳುತ್ತಾರೆ. ಹೀಗೆ ಆ ಮನೆಯಲ್ಲಿ ಒಂದು ದಿನ ಆ ರಾತ್ರಿ ಚರ್ಚೆ ನಡೆಯುತ್ತದೆ. ಇಲ್ಲಿ ಕಾಣ್ತಾನ, ಇಲ್ಲಿ ನಿಂತರೆ ಕುಂತಿ, ಇಲ್ಲಿ ನಿಂತರೆ ಬ್ರಾಹ್ಮಣ, ಇಲ್ಲಿ ನಿಂತರೆ ಬ್ರಾಹ್ಮಣನ ಹೆಂಡತಿ, ಇಲ್ಲಿ ನಿಂತರೆ ಬ್ರಾಹ್ಮಣನ ಮಗ, ಇಲ್ಲಿ ನಿಂತರೆ ಬ್ರಾಹ್ಮಣನ ಮಗಳು. ಕುಂತಿ ಇಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ? ಬ್ರಾಹ್ಮಣ, ನೀವು ಈ ಊರಿಗೆ ಹೊಸಬರಾಗಿರಬೇಕು ಅಲ್ಲವೇ? ಈ ಊರಿನಲ್ಲಿ ಬಕಾಸುರ ಎನ್ನುವ ರಾಕ್ಷಸ ರಾಜನಾಗಿದ್ದಾನೆ. ಅವನಿಗೆ 1 ಕಟಾರ ಅನ್ನ ಹಾಗೂ ವಿವಿಧ ರೀತಿಯ ಭಕ್ಷ್ಯ ತಿನಿಸುಗಳು ಹಾಗೂ 1 ಮನುಷ್ಯ ಹಾಗೂ 2 ಎತ್ತು, ಇಷ್ಟು ಅವನಿಗೆ ಕೊಂಡೊಯ್ಯಬೇಕು. ಹಾಗೆ ಕೊಂಡೊಯ್ದವರು ಹಿಂತಿರುಗಿ ಮನೆಗೆ ಬರುವುದಿಲ್ಲ. ಇದು ಪ್ರತಿ ಪ್ರತಿಯೊಂದು ಮನೆಯಿಂದ ಈ ರೀತಿಯಾಗಿ ಅವನು ಬಕಾಸುರನಲ್ಲಿಗೆ ಹೋಗಬೇಕು. ಇದೇ ಈ ಊರಿನ ನಿಯಮವಾಗಿದೆ. ಈ ನಿಯಮವನ್ನು ಪಾಲಿಸದೇ ಇದ್ದರೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇಂದು ಆ ಸರದಿ ನಮ್ಮ ಮನೆಗೆ ಬಂದಿದೆ. ಅದರ ಬಗ್ಗೆ ಇಂದು ಚರ್ಚೆ ನಡೆಯುತ್ತಿದೆ. ಅಪ್ಪಾಜಿ, ನೀವು ಚಿಂತಿಸಬೇಡಿ. ನಾನು ಬಕಾಸುರನ ರಾಕ್ಷಸನಲ್ಲಿಗೆ ಹೋಗುತ್ತೇನೆ. ಈ ನನ್ನ ತಂಗಿಯನ್ನು ನೀವು ವಯಸ್ಸಿಗೆ ಬಂದ ನಂತರ ಮದುವೆ ಮಾಡಿಕೊಡಿ. ಬೇಡ ಅಪ್ಪಾಜಿ, ಬೇಡ ಅಣ್ಣ, ಬೇಡ. ನಾನು ಮದುವೆಯಾಗಿ ಹೋಗುವವಳು ಹಾಗೂ ಈ ಮನೆಯಲ್ಲಿ ನಾನೇ ಹೊರೆಯಾಗಿರುವೆ. ಹಾಗಾಗಿ ನಾನೇ ಬಕಾಸುರ ಎಂಬ ರಾಕ್ಷಸನಲ್ಲಿಗೆ ನಾನೇ ಹೋಗುತ್ತೇನೆ. ಸ್ವಾಮಿ, ಚಿಂತಿಸಬೇಡಿ, ನಾನು ಹೋಗುತ್ತೇನೆ. ಈ 2 ಮಕ್ಕಳು ಹಾಗೂ ಈ ನನ್ನ ಪತಿಯನ್ನು ನಾನು ಆ ಬಕಾಸುರನಿಗೆ
ಆಹಾರವಾಗಿ ಕೊಡಲು ನಾನು ಒಪ್ಪಲಾರೆ. ಹೇಗಿರುವಾಗ ನಾನೇ ಬಕಾಸುರನಲ್ಲಿಗೆ ಹೋಗುತ್ತೇನೆ. ಏನು, ಈ ನನ್ನ 2 ಮಕ್ಕಳನ್ನು ಹಾಗೂ ಈ ನನ್ನ ಪತ್ನಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭಾಷೆ ಕೊಟ್ಟು ನಾನು ಬಕಾಸುರನಿಗೆ ಆಹಾರವಾಗಿ ನಿಮ್ಮನ್ನು ಕೊಡುವುದೇ? ನಾನು ಇದನ್ನು ಒಪ್ಪಲಾರೆ. ಇದು ಸಾಧ್ಯವಿಲ್ಲ. ನನಗೆ ಈಗ ದಿಕ್ಕೆ ತೋಚದಂತಾಗಿದೆ. ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆನ್ನುವುದೇ ನನಗೆ ಅರ್ಥವಾಗದ ರೀತಿಯಲ್ಲಿ ನಾನಿದ್ದೇನೆ ಅಲ್ಲವೇ? ಅಯ್ಯೋ ಅಣ್ಣ, ನೀವು ಚಿಂತಿಸಬೇಡಿ. ನನ್ನ 5 ಪುತ್ರರಲ್ಲಿ ಒಬ್ಬ ಪುತ್ರನು ಬಲಿಷ್ಠನಾಗಿದ್ದಾನೆ. ಅವನೇ ಭೀಮ. ಅವನು ರಾಕ್ಷಸನನ್ನು ಕೊಲ್ಲಲು ಅರ್ಹನಾಗಿದ್ದಾನೆ. ಹೀಗಾಗಿ ಅವನನ್ನೇ ನಾನು ಕಳುಹಿಸುತ್ತೇನೆ. ಅಯ್ಯೋ ತಂಗಿ, ಅವನು ಅಂಥ ಇಂಥ ರಾಕ್ಷಸನಲ್ಲ. ಅವನು ದೈತ್ಯನೂ ಆಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಅವನನ್ನು ಕೊಲ್ಲುವುದು ಸಾಧ್ಯವೆಂದು ತಿಳಿದುಕೊಳ್ಳಬೇಡಿ. ಒಂದು ವೇಳೆ ನೀವು ಕಳುಹಿಸಿದರೂ ಕೂಡ, ಒಂದು ವೇಳೆ ಅವನೇ ಬಲಿಷ್ಠನಾಗಿದ್ದು ನಿಮ್ಮ ಮಗ ಒಂದು ವೇಳೆ ಸೋತರೆ ನಿಮ್ಮ ಮಗನ ಗತಿ ಏನು? ಕಾಣ್ತದ ಹುಲ್ಲ? ಚಿಂತಿಸಬೇಡಿ ಅಣ್ಣ. ನನ್ನ ಮಗನ ಮೇಲೆ ನನಗೆ ವಿಶ್ವಾಸವಿದೆ. ಓಹೋ, ಹೌದೇ? ಹಾಗೆ ನೀವು ಹೇಳಿದ ಮೇಲೆ ನಮ್ಮದೇನಿದೆ. ಸರಿ, ಹಾಗಾದರೆ ಈ ಕಡೆ ಬರಬೇಡ, ಹಿಂದೆ ಹೋಗು. ಹೀಗೆ ಹೇಳಿದ ಕುಂತಿ ಕುಂತಿ ಭೀಮನಲ್ಲಿ ವಿಚಾರಿಸುತ್ತಾಳೆ. ಇಲ್ಲಿ ನಿಂತರೆ ಕುಂತಿ, ಇಲ್ಲಿ ನಿಂತರೆ ಭೀಮ. ಮಗನೇ, ನಿನಗೊಂದು ಸಿಹಿ ಸುದ್ದಿಯನ್ನು ನಾನು ತಂದಿದ್ದೇನೆ. ಏನಮ್ಮ ಸಿಹಿ ಸುದ್ದಿ? ಹೇಳು, ನಾನು ಕೇಳಲು ಕುತೂಹಲಕಾರಿಯಾಗಿದ್ದೇನೆ. ಈ ಊರಿನಲ್ಲಿ ಬಕಾಸುರ ಎನ್ನುವ ರಾಕ್ಷಸನು ರಾಜನಾಗಿದ್ದಾನೆ. ಅವನಿಗೆ ಒಂದು ಕಟರ ಅನ್ನ ಹಾಗೂ ಭಕ್ಷ್ಯ ತಿನಿಸುಗಳು ಹಾಗೂ ಒಂದು ಮನುಷ್ಯ ಹಾಗೂ 2 ಎತ್ತು, ಇಷ್ಟು ಅವನಿಗೆ ಆಹಾರವಾಗಿ ಕೊಂಡೊಯ್ಯಬೇಕು. ಕೊಂಡು ಹೋದವರು ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಇಂದು ಬ್ರಾಹ್ಮಣನ ಮನೆಗೆ ಆ ಸರದಿ ಬಂದಿದೆ. ಹೀಗಾಗಿ ಅವರನ್ನು ರಕ್ಷಿಸಲು ನೀನೆಯಾಗಬೇಕು. ನಾನು ಅವರಿಗೆ ನನ್ನ ಮಗ ಭೀಮನು ಕೊಂದೇ ಕೊಲ್ಲುತ್ತಾನೆ ಎನ್ನುವ ಮಾತನ್ನು ಕೊಟ್ಟು ಬಂದಿದ್ದೇನೆ. ನೀನು ಅದನ್ನು ಉಳಿಸುತ್ತೀಯಲ್ಲವೇ ಮಗನೇ? ಕೇಳುತ್ತೀಯಲ್ಲಮ್ಮ, ಚಿಂತಿಸಬೇಡಮ್ಮ. ನಾನು ಒಪ್ಪಿದರೆ ಸಾಕು, ಆ ಕೆಲಸ ಮಾಡಿಯೇ ಮಾಡುತ್ತೇನೆ.
ನಾನು ಎಂದಾದರೂ ತಾಯಿಯ ಮಾತನ್ನು ಮೀರುವುದುಂಟೆ? ಹೇಳಮ್ಮ. ಸರಿಯಾಗದೆ, ಈಗ ನನಗೆ ಸಮಾಧಾನವಾಯಿತು. ಹೀಗೆ ಹೇಳಿದ ಹೀಗೆ ಭೀಮ ತಾಯಿಯ ಕುಂತಿ, ಅಣ್ಣನಾದ ಧರ್ಮರಾಯ ಹಾಗೂ ತಮ್ಮಂದಿರಾದಂತಹ ಅರ್ಜುನ, ನಕುಲ ಹಾಗೂ ಸಹದೇವರು ಇವರ ಒಪ್ಪಿಗೆಯಂತೆ ಭೀಮ ಬಕಾಸುರನನ್ನು ಕೊಲ್ಲಲು ಸಿದ್ಧನಾಗಿರುತ್ತಾನೆ. ಬಕಾಸುರನಲ್ಲಿ ಹೋಗಲು ತಯಾರಾಗಿರುತ್ತಾನೆ. ಬ್ರಾಹ್ಮಣನ ಮನೆಯಲ್ಲಿ ಒಂದು ಕಠಾರ ಅನ್ನ ಹಾಗೂ ವಿವಿಧ ರೀತಿಯ ಭಕ್ಷ್ಯ ತಿಂಡಿ ತಿನಿಸುಗಳು ತಯಾರಾಗುತ್ತದೆ. ಹಾಗೆ ಭೀಮನು ಆ ತಯಾರಾದಂತಹ ತಿಂಡಿ ತಿನಿಸುಗಳು ಹಾಗೂ ಅನ್ನ ಎತ್ತಿದ್ದಂತಹ ಎತ್ತಿನ ಗಾಡಿಗೆ ಇಟ್ಟು ಅದರಲ್ಲಿ ಕೂತು ಈ ಭಕ್ಷ್ಯ ಭೋಜನ ತಿಂಡಿ ತಿನಿಸುಗಳನ್ನು ತಿನ್ನುತ್ತಾ ಮುಂದೆ ಸಾಗುತ್ತಾನೆ. ಹೀಗೆ ಸಾಗುತ್ತಾ ಹೇಗೋ ಬಕಾಸುರನಲ್ಲಿ ಇದ್ದಂತಹ ಏಕಾಚಕ್ರಿ ನಗರಕ್ಕೆ ತಲುಪುತ್ತಾನೆ. ಹಾಗೆ ಅಲ್ಲಿಗೆ ತಲುಪುವಷ್ಟರಲ್ಲಿ ಉಳಿದಿದ್ದಂತಹ ಅನ್ನವನ್ನು ಅನ್ನ ಹಾಗೂ ವಿವಿಧ ಉಳಿದಂತಹ ತಿಂಡಿ ತಿನಿಸುಗಳನ್ನು ತಿನ್ನುತ್ತಿರುವ ಸಂದರ್ಭದಲ್ಲಿ ಮುಂದೆ ಬಕಾಸುರ ಬಂದಿರುತ್ತಾನೆ. ಇದನ್ನು ನೋಡಿ ಬಕಾಸುರ ಸಿಟ್ಟಿನಿಂದ ಇಲ್ಲಿ ನಿಂತರೆ ಭೀಮ, ಇಲ್ಲಿ ನಿಂತರೆ ಬಕಾಸುರ. ನನಗೆ ತೋರಿಸಿ ತಿನ್ನುವಷ್ಟು ನಿನಗೆ ಧೈರ್ಯವೇ? ನನ್ನನ್ನು ನೋಡಿ ನಿನಗೆ ಭಯವಾಗುತ್ತಿಲ್ಲವೇ? ಬೇಕೋ? ನಿನ್ನನ್ನು ಕಂಡರೆ ಯಾರಿಗೆ ಭಯ? ಭಯ ಅಂತೆ, ಭಯ. ನಾನು ಕಾಣ್ತಾನ? ನನ್ನನ್ನು ಕಂಡರೆ ಕಾಡಿನಲ್ಲಿ ಇರುವಂತಹ ಹುಲಿ ಸಿಂಹವೇ ಹೆದರಿ ಹೋಗಿ ಅಡಗಿ ಕುಳಿತುಕೊಳ್ಳುತ್ತದೆ. ಅಂತಹದರಲ್ಲಿ ನೀನು ಯಾವ ಲೆಕ್ಕ? ನಿನ್ನನ್ನು ಕಂಡರೆ ನನಗೇನು ಭಯವೇ ಆಗುತ್ತಿಲ್ಲ. ತಮಾಷೆಯಿಂದ ನೆಗಡುವ ನಕ್ಕಿ ಬಿಡುವ ಎಂದೇ ಅನಿಸುತ್ತದೆ. ಓಹೋ, ಹೌದೇ? ನಿನ್ನನ್ನು ನಾನು ಅಯ್ಯೋ, ಏನು ಮಾಡಬೇಡ. ನನಗೆ ಗುದ್ದು ಬಿಡುತ್ತೀಯ ನೀನು? ನಿನ್ನನ್ನು ಹೀಗೆ ಭೀಮ ಹಾಗೂ ಬಕಾಸುರನಲ್ಲಿ ಕಾಳೆಗವಾಗಿ ಬಕಾಸುರನ ಅಂತ್ಯವಾಗುತ್ತದೆ.
ಹೀಗೆ ಊರಿನ ಜನರೆಲ್ಲರೂ ಭೀಮನಿಗೆ ಜಯವಾಗಲಿ, ಭೀಮನಿಗೆ ಜಯವಾಗಲಿ, ಭೀಮನಿಗೆ ಜಯವಾಗಲಿ, ಭೀಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಓ ಓ ಓ ಎಂದು ಘೋಷಿಸುತ್ತಾ ಭೀಮನಿಗೆ ಊರಿನ ಜನರೆಲ್ಲರೂ ಸೇರಿ ಅವನಿಗೆ ಸನ್ಮಾನವನ್ನು ಮಾಡುತ್ತಾರೆ. ಧನ್ಯವಾದಗಳು. ನಾನು ಮಾಡಿದಂತಹ ಏಕಪಾತ್ರಾಭಿನಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡಿದ್ದಲ್ಲಿ ತಪ್ಪು ಇರಬಹುದು, ತಪ್ಪಿದ್ದೇ ಇರ್ತದೆ. ಹಾಗೂ ಸರಿಯೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಸರಿಯಾದ ಕಮೆಂಟನ್ನು ಹೇಳಬಹುದು. ಧನ್ಯವಾದಗಳು.